ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಅಗ್ನಿ ಸಾಕ್ಷಿ ಧಾರಾವಾಹಿಯ ಇಂದಿನ ಮಹಾ ಸಂಚಿಕೆಯಲ್ಲಿ ಅಗ್ನಿಯ ಕಥಾಕಾಲದ ಕಹಿ ನೆನಪುಗಳು, ಅತಿಥಿ ಮೇಲಿನ ಅಪಾರ ಪ್ರೀತಿ ಹಾಗೂ ಸಾಕ್ಷಿ ರಾಜು ಸಂಬಂಧದ ಬಗ್ಗೆ ಮನೆಯಲ್ಲಿ ಮೂಡಿದ ಅನುಮಾನಗಳು ಅತ್ಯಂತ ರೋಚಕ ತಿರುವು ಪಡೆದುಕೊಂಡಿದೆ. ಕಥೆಯಲ್ಲಿ ಏನಾಗುತ್ತೆ ಎಂದರೆ, ಮೊದಲಿಗೆ ಅಗ್ನಿ ತನ್ನ ಗತಕಾಲದ ನೋವನ್ನು ಸಾಕ್ಷಿಯ ಬಳಿ ಹಂಚಿಕೊಳ್ಳುತ್ತಾನೆ. ತಾಯಿ ತೀರಿಕೊಂಡಾಗ ತಂದೆಯಿಂದ ಸಿಗದ ಮಮತೆ, ನಂತರ ಜೀವನಕ್ಕೆ ಬಂದ ಹುಡುಗಿ ಮಾಡಿದ ಮೋಸವನ್ನು ನೆನಪಿಸಿಕೊಂಡು ಕಣ್ಣೀರಿಡುತ್ತಾನೆ. ನನ್ನ ತಂಗಿ ಅತಿಥಿ ಐಸಿಯುವಿನಲ್ಲಿ ಸಾವು ಬದುಕಿನ ನಡುವೆ ಓಡಾಡಿದಾಗ, ಅವಳ ಮದುವೆ ಮಂಟಪದಲ್ಲಿ ಮದುವೆ ಮುರಿದು ಬಿದ್ದಾಗ ನಾನು ಪಟ್ಟ ನೋವು ಸಾಮಾನ್ಯದಲ್ಲ. ನನ್ನ ಅತಿಥಿಯ ಈ ಸ್ಥಿತಿಗೆ ರೇವತಿಯೇ ಕಾರಣ. ಯಾರಾದರೂ ನನ್ನ ತಂಗಿಗೆ ಅನ್ಯಾಯ ಮಾಡಲು ಬಂದರೆ ನಾನು ಸುಡುವ ಬೆಂಕಿಯಾಗುತ್ತೇನೆ ಎಂದು ಅಗ್ನಿ ಸಾಕ್ಷಿಗೆ ತನ್ನ ಕಠಿಣ ನಿರ್ಧಾರವನ್ನು ತಿಳಿಸ್ತಾನೆ. ಇತ್ತ ಮನೆಗೆ ಬಂದ ಯುವಿಗೆ ಅತಿಥಿಯ ಮನೆಯವರೆಲ್ಲರೂ ಅತ್ಯಂತ ಪ್ರೀತಿಯಿಂದ ಆತಿಥ್ಯ ನೀಡುತ್ತಾರೆ. ಅಗ್ನಿ ತನ್ನ ತಂಗಿ ಅತಿಥಿಯ ಮುಖದಲ್ಲಿ ನಗು ತಂದಿದ್ದಕ್ಕಾಗಿ ಯುವಿಗೆ ಮನಸ್ಫೂರ್ತಿಯಾಗಿ ಧನ್ಯವಾದ ತಿಳಿಸ್ತಾನೆ. ಅತಿಥಿ ಕೂಡ ಯುವಿ ತನಗಾಗಿ ಬಂದಿದ್ದಕ್ಕೆ ಅತ್ಯಂತ ಖುಷಿ ಪಡುತ್ತಾಳೆ. ರೇವತಿ ಆಂಟಿ ಮತ್ತು ಅರವಿಂದ್ ಅಂಕಲ್ ಯುವಿಗೆ ಪ್ರೀತಿಯಿಂದ ಊಟ ಪಡಿಸಿ ಮನೆಗೆ ತರಲು ಸ್ಪೆಷಲ್ ಸ್ವೀಟ್ ಮತ್ತು ಫುಡ್ ಪಾರ್ಸಲ್ ಮಾಡಿ ಕೊಡುತ್ತಾರೆ. ಅಲ್ಲದೆ ಯುವಿಯನ್ನು ತಾನೇ ಕ್ಯಾಬ್ನಲ್ಲಿ ಡ್ರಾಪ್ ಮಾಡಲು ಅಗ್ನಿ ಹೊರಡುತ್ತಾನೆ. ಮತ್ತೊಂದೆಡೆ ಸಾಕ್ಷಿ ಏಕಾಂಗಿಯಾಗಿ ನಿಂತು ನಗುತ್ತಿರುವುದನ್ನು ಕಂಡು ಭೂಮಿ ಮತ್ತು ಮಾವ ಮಾತನಾಡಿಕೊಳ್ಳುತ್ತಾರೆ. ಸಾಕ್ಷಿ ಇಷ್ಟೊಂದು ಬದಲಾಗಿದ್ದಾಳೆ ಎಂದರೆ ಅವಳಿಗೆ ರಾಜು ಮೇಲೆ ಪ್ರೀತಿ ಮೂಡುತ್ತಿದೆ ಎಂದೆನಿಸುತ್ತದೆ. ರಾಜು ತುಂಬ ಒಳ್ಳೆಯ ಹುಡುಗ, ಇವರಿಬ್ಬರು ಒಂದಾದರೆ ಜೀವನ ಚೆನ್ನಾಗಿರುತ್ತದೆ ಎಂದು ಮಾವ ಅಭಿಪ್ರಾಯ ಪಡುತ್ತಾರೆ. ಸಾಕ್ಷಿಯ ಹತ್ತಿರವೇ ನೇರವಾಗಿ ಈ ವಿಷಯ ಕೇಳೋಣ ಎಂದು ಭೂಮಿ ಹೇಳಿದಾಗ, ಸಾಕ್ಷಿ ತುಂಬ ಸೂಕ್ಷ್ಮ ಮನಸ್ಸಿನವಳು, ನಾನೇ ಸರಿಯಾದ ಸಮಯ ನೋಡಿ ಮಾತನಾಡುತ್ತೇನೆ ಎಂದು ಅವರ ಮಾವ ಸಮಾಧಾನ ಪಡಿಸ್ತಾರೆ. ಅಗ್ನಿ ಸಾಕ್ಷಿಗೆ ತನ್ನ ಗತಕಾಲದ ಪ್ರೀತಿ ಹಾಗೂ ಅತಿಥಿಯ ಸ್ಥಿತಿಯ ಬಗ್ಗೆ ಹೇಳಿದ್ದಕ್ಕೆ ರಾಜು ಮತ್ತು ಸಾಕ್ಷಿ ಒಂದಾಗಲು ಮನೆಯವರು ಕೈಗೊಳ್ಳುವ ಹೊಸ ನಿರ್ಧಾರಗಳೇನು? ಅಗ್ನಿ ಸಾಕ್ಷಿ ಧಾರಾವಾಹಿಯ ಮುಂದಿನ ರೋಚಕ ಸಂಚಿಕೆಯಲ್ಲಿ ಕಾದು ನೋಡಬೇಕಿದೆ. ಮುಂದೆ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ಕಡೆ ಯುವಿ ನಾಟಕ ಆಡ್ತಾ ಇದ್ದಾನೆ. ಒಂದು ಕಡೆ ಯುವಿ ಅಂದ್ಕೊಂಡು ಅತಿಥಿ ಬಾಳನ್ನ ಹಾಳು ಮಾಡ್ತಾಯಿದ್ರೆ, ಈ ಕಡೆ ಸಾಕ್ಷಿ ಅಂತ ಹೇಳಿ ಅಂದ್ಕೊಂಡು ಸಾಕ್ಷಿಯವರ ಮನೆಯವರಿಗೆ ಮಣ್ಣೆರಚುತ್ತಾ ಇದ್ದಾನೆ. ಈ ಕಡೆ ಮುಂದೆ ಯುವಿ ಬಂಡವಾಳ ಹೇಗೆ ಕಂಡು ಹಿಡಿಯುತ್ತಾನೆ, ಅಗ್ನಿಗೆ ಅವನ ಬಗ್ಗೆ ಗೊತ್ತಾದರೆ ಅವನು ಏನು ಮಾಡ್ತಾನೆ ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ನೋಡಬೇಕಾಗಿದೆ. ಹಾಗೆ ಮುಂದೆ ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಕೆಮಿಸ್ಟ್ರಿ ಹೇಗೆ ಬರುತ್ತೆ, ಇಬ್ಬರು ಹೇಗೆ ಇಷ್ಟಪಡಲು ಶುರು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.